ಬೆನಿಫಿಟ್ಸ್ ಇದೆ. ಬೆಳಗ್ಗೆ ಕೊಂಡು ಹಸಿದು ತಿನ್ನಬಾರ್ದು. ಸೊ ಇದೆಯಲ್ಲ ಗೆರೆ ಎಷ್ಟು ತಗೊಂಡಿದ್ದೀನಿ, ಎಲ್ಲ ಥರ ಟೇಸ್ಟ್ ಸಿಗುತ್ತೆ ಅಂದರೆ ಫ್ಲಿಪ್ಕಾರ್ಟಲ್ಲಿ. ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಕಿಚನ್. ವೆಲ್ಕಮ್ ಬ್ಯಾಕ್. ಆ್ಯಂಡ್ ಆಫ್ಟರ್ ಮತ್ತೆ ನಾನು ತುಂಬ ದಿನಗಳಾದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ನಾನು ಸ್ವಲ್ಪ ಗ್ಯಾಪ್ ತೊಗೊಂಡು ಮಾಡ್ತಾಯಿದ್ದೀನಿ. ಎಸ್, ಇವತ್ತಿನ ವ್ಲಾಗ್ ಆಲ್ರೆಡಿ ನೀವು ತಮ್ಮೇಲೆ ನೋಡಿರ್ತೀರ. ಸೊ ಇವತ್ತು ಅದ್ರ ಬಗ್ಗೆನೇ ಮಾಡೋಣ ಅಂದ್ಕೊಂಡು ಲೆಟ್ಸ್ ಸ್ಟಾರ್ಟೆಡ್. ಎಸ್, ಇವಾಗ ನಾನು ಆನ್ಲೈನಲ್ಲಿ ಫ್ಲಿಪ್ಕಾರ್ಟಲ್ಲಿ ಒಂದಷ್ಟು ಐಟಮ್ಸ್ನ ನೆನ್ನೆನೇ ತರಿಸ್ಬಿಟ್ಟಿದ್ದೆ. ಸೊ ತೋರಿಸ್ತೀನಿ ಇವಾಗ. ಎಸ್, ಚಿಂಟಿಡಾನ್. ಅದು ಕಾಣಿಸ್ತಾ ಇದೆಯಲ್ವಾ ಅಂತ ಚೆಕ್ ಮಾಡಿದೆ. ಸೊ ಈಗ ಫಸ್ಟ್ನೇದು ಸೋಂಪು. ಇದು ಎಷ್ಟಿದೆ ಅಂದರೆ ಒಂದು 50 ಗ್ರಾಮ್ ಇರ್ಬೋದಾ, ಇರಲಿ ಯಾವುದೋ ಒಂದು. ಇದು ಸೋಂಪು. ಆ್ಯಂಡ್ ಇದಲ್ಲ, ಇದು ಪಂಪ್ಕಿನ್ ಸೀಡ್ಸು. ಆಲ್ರೆಡಿ ನಾನು ಓಪನ್ ಮಾಡಿ ಟೇಸ್ಟ್ ಮಾಡಿದೆ. ಆ್ಯಂಡ್ ಇದು ಫ್ಲ್ಯಾಕ್ಸ್ ಸೀಡ್ಸು, ಅಂದರೆ ಸಬ್ಜಾ ಸೀಡ್ಸು. ಇದು ಸನ್ಫ್ಲವರ್ ಸೀಡ್ಸು. ಇದು ಇತ್ತು, ಸ್ವಲ್ಪ ಖಾಲಿ ಆಗಿಬಿಟ್ಟಿದೆ, ಅದಕ್ಕೆ ಇನ್ನೊಂದು ಇರಲಿ ಅಂತ ತರಿಸಿದ್ದೀನಿ. ಆ್ಯಂಡ್ ಇದು ವೈಟ್ ಎಳ್ಳು ಅಂತಾರಲ್ಲ ಅದು. ಇದು ಸ್ವಲ್ಪನೇ ಹಾಕೋಬೇಕು, ತುಂಬ ಹೀಟ್ ಆಗಿಬಿಡುತ್ತೆ ಬಾಡಿ. ಸೊ ಇದು ಸ್ವಲ್ಪ. ಆ್ಯಂಡ್ ಇದು ಕಾಲೊಂಜಿ ಅಂತಾರೆ, ಗೊತ್ತಾ? ಕಾಲೊಂಜಿ ಅಂತ ಹೇಳ್ತಾರೆ. ಆ್ಯಂಡ್ ಬ್ಲ್ಯಾಕ್ ಸಿನಮಮ್ ಅಂತ ಏನೋ ಹೇಳ್ತಾರೆ, ಇದು ಸೀಮಮ್ ಅಂತ ಏನೋ ಹೇಳ್ತಾರೆ. ಅಂದರೆ ಕಪ್ಪು ಎಳ್ಳಲ್ಲ, ಕಪ್ಪು ಜೀರಿಗೆ ಥರ. ಮತ್ತು ಇದರಲ್ಲಿ ನಾವು ಬಾದಾಮಿ, ಗೋಡಂಬಿ, ಬೇಕಂದರೆ ಪಿಸ್ತಾನೂ ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಇದಿಷ್ಟು ನಾನು ತರಿಸಿರೋಂಥ ಐಟಮ್ಮು. ಎಷ್ಟಿದೆ? 1 2 3 ಚೆಲ್ಬಿಟ್ಟೆ ಎಲ್ಲ ಇರಲಿ. 4 1 2 3 4 5 6 ಐಟಮ್ಸ್. ಈಗ ರೆಸಿಪಿ ಹೇಳ್ತೀನಿ, ಇದೆಲ್ಲ ಬರ್ಕೊಂಬಿಡ್ತೀನಿ ಫಸ್ಟ್. ನಾನು ಹಿಂಗೆ ಎಡವಟ್ಟು ಅಂದರೆ ಒಸಿ ಇಲ್ಲ, ಏನಾಗಲ್ಲ. ಈಗ ಎಸ್, ಇವಾಗ ಈ 6 ಐಟಮ್ಸಿಂದ ನಾವು ಇನ್ನೂ ಒಂದು ಸ್ವಲ್ಪ ಬೇಕಂದ್ರೂ ಆ್ಯಡ್ ಮಾಡ್ಕೋಬೋದು. ಇದರಲ್ಲಿ ಚಿಯಾ ಸೀಡ್ಸು ಕೂಡ ನಾವು ಆ್ಯಡ್ ಮಾಡ್ಕೋಬೋದು. ನನಗೇನೋ ಬೇಡ ಅಂತ ಅನ್ನಿಸ್ತು. ಸೊ ಇವಾಗ ಕ್ವಾಂಟಿಟಿಯಾಗಿ ಎಷ್ಟೆಷ್ಟೆಲ್ಲ ತೊಗೋಬೇಕು ಅಂತ ಹೇಳ್ತೀನಿ. ಲೆಟ್ಸ್ ಸಿ. ಕೊನೆವರೆಗೂ ಈ ವಿಡಿಯೋ ನೋಡಿ, ತುಂಬ ಯೂಸ್ಫುಲ್ ಆ್ಯಂಡ್ ಹೆಲ್ತಿ ಕೂಡ. ತೋರಿಸ್ತೀನಿ ಬನ್ನಿ. ಫೈನಲಾಗಿ ಒಂದು ಸಲ ತೋರಿಸ್ಬಿಡ್ತೀನಿ. ಇದು ಸನ್ಫ್ಲವರ್ ಸೀಡ್ಸು, ಫ್ಲ್ಯಾಕ್ಸ್ ಸೀಡ್ಸು, ಆ್ಯಂಡ್ ವೈಟ್ ಎಳ್ಳು, ಆ್ಯಂಡ್ ಪಂಪ್ಕಿನ್ ಸೀಡ್ಸು, ಆ್ಯಂಡ್ ಇದು ಸೋಂಕಾಳು ಬರುತ್ತಲ್ಲ, ಇದು ಕಾಲೊಂಜಿ ಅಂತ ಹೇಳ್ತಾರೆ. ಸೊ ಇದು ಕಾಲೊಂಜಿ ನೋಡಿ, ಇದು 36 ರೂಪೀಸ್ ಅಷ್ಟೇ ಇದು. ಆ್ಯಂಡ್ ಸನ್ಫ್ಲವರ್ ಸೀಡ್ಸ್ ಖಾಲಿಯಾಗಿತ್ತು, ಹಾಗಾಗಿ ಇನ್ನೊಂದು ಸ್ವಲ್ಪ ತರಿಸಿದ್ದೀನಿ. ಸೊ ಇದಿಷ್ಟು ನನ್ನ ಐಟಮ್. ಬೇಕು ಅಂದರೆ ಇದರಲ್ಲಿ ಹೇಳಿದ್ದೆ ಅಲ್ವಾ, ಬೇಕು ಅಂದರೆ ಇದರಲ್ಲಿ ಗೋಡಂಬಿ, ಬಾದಾಮಿ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡ್ಕೋಬೋದು. ನಾನು ಪ್ಯೂರ್ ಮಾಡ್ತಾ ಇರೋದ್ರಿಂದ ಯಾವುದೇ ರೀತಿ ಡ್ರೈ ಫ್ರೂಟ್ಸ್ ಮಿಕ್ಸ್ ಮಾಡ್ತಾ ಇಲ್ಲ. ಸೊ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ನಾನು ಇವಾಗ ಇದೊಂದು ಸಣ್ಣ ಲೋಟ ತೊಗೊಂಡಿದ್ದೀನಿ. ಸೊ ಇದರಲ್ಲಿ ಇಷ್ಟು ಹಾಫ್ ಇದೆಯಲ್ಲ, ಹಾಫ್. ಸೊ ಈ ಹಾಫ್ನ ಎಲ್ಲನೂ ಸ್ವಲ್ಪ ಹಾಕ್ಕೊಳ್ತೀನಿ ಬನ್ನಿ. ಫಸ್ಟ್ನೇದು ಸನ್ಫ್ಲವರ್ ಸೀಡ್ಸ್ ಹಳದಿ ಖಾಲಿ ಮಾಡಿಬಿಡ್ತೀನಿ. ಎಲ್ಲ ಸಮವಾಗಿ ಹಾಕಬೇಕು, ಎಲ್ಲ ಥರ ಟೇಸ್ಟು ಸಿಗುತ್ತೆ. ಇದು ಕರೆಕ್ಟಾಗಿದೆ ನೋಡಿ, ಖಾಲಿನೇ ಆಯಿತು ನೋಡಿ. ಈ ಥರ ಹಾಫು ಗೆರೆ ಇದೆಯಲ್ಲ, ಗೆರೆ ಎಷ್ಟು ತೊಗೊಂಡಿದ್ದೀನಿ. ಫಸ್ಟ್ ಇದೊಂದು ಹಾಕ್ಕೊಂಡಿದ್ದೀನಿ. ಮಿಕ್ಸಾಗಿ ನಾವು ಫ್ರೈ ಮಾಡ್ಕೋಬೋದು, ಇಲ್ಲ ಸಪ್ರೇಟಾಗೂ ಮಾಡ್ಕೋಬೋದು. ನಾನು ಇಲ್ಲೆಲ್ಲ ಒಂದೇ ಸಲ ಮಾಡ್ಕೊಳ್ತೀನಿ. ಇದು ಟೇಸ್ಟ್ ಹೇಗಿದೆ ಗೊತ್ತಿಲ್ಲ,
ಇದು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ತೀನಿ, ಆಮೇಲೆ ಕಹಿ ಕಹಿ ಥರ ಆಗಬಾರ್ದು. ಸೊ ಇದರಲ್ಲಿ ಈ ಅದ್ರಕ್ಕಿಂತ ಇಷ್ಟು ತೊಗೊಂಡಿದ್ದೀನಿ. ಸ್ಮೆಲ್ ಒಂಥರ ಬೇರೆ ಥರನೇ ಇದೆ. ಆಮೇಲೆ ಫ್ಲ್ಯಾಕ್ಸ್ ಸೀಡ್ಸು, ಇದು ನಮ್ಮ ಹೇರ್ ಗ್ರೋತಿಗೆ ತುಂಬಾ ಯೂಸ್ಫುಲ್ಲು. ಸೊ ಅದಕ್ಕೆ ಇದನ್ನು ಹಾಕು. ಮತ್ತು ಇದ್ರ ಬಗ್ಗೆ ಏನೇನು ಬೆನಿಫಿಟ್ ಅಂತ ನಾನು ಆಮೇಲೆ ಹೇಳ್ತೀನಿ. ನೋಡಿ, ಇದನ್ನು ಅರ್ಧ ತೊಗೊಂಡಿದ್ದೀನಿ, ಕಾಣಿಸ್ತಾ ಇದೆ ಅಲ್ವಾ. ಆ್ಯಂಡ್ ಇದು ಪಂಪ್ಕಿನ್ ಸೀಡ್ಸು, ಇದನ್ನು ಆಫ್ ತೊಗೊಂಡಿದ್ದೀನಿ. ಆಮೇಲೆ ಇದು ಸೋಂಕಾಳು, ನಾವು ಊಟ ಆದಮೇಲೆ ತಿಂತೀವಲ್ಲ ಅದು. ಇದೂ ಕೂಡ ನಮ್ಮ ಜೀರ್ಣಶಕ್ತಿಗೆ ಎಲ್ಲದಕ್ಕೂ ಒಳ್ಳೆಯದು. ಸೊ ಇದನ್ನು ಹಾಕೊಳ್ತೀನಿ. ನೋಡಿ, ಈಗ ಇದು ಜಾಸ್ತಿ ಬೇಡ, 1 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ತುಂಬ ಅಂದರೆ ತುಂಬಾ ಎಳ್ಳು ಹಿಟ್ಟು. ಸೊ ನಾನು ಜಾಸ್ತಿ ಹಾಕಲ್ಲ, ಸುಮ್ಮನೆ ಅಂದಾಜಲ್ಲಿ ಇಷ್ಟು ಹಾಕ್ತೀನಿ. ಸೊ ಈಗ ನೋಡಿ, ಇದಿಷ್ಟು ಮಿಕ್ಸ್ ಮಾಡ್ಕೋಬೇಕು. ಹಿಂಗೆ ಮಿಕ್ಸ್ ಮಾಡಿಕೊಂಡು ಹಸಿದು ತಿನ್ನಬಾರ್ದು. ಸೊ ಇದು ರಾ ಆಗಿ ತಿನ್ನಬಾರ್ದು, ಸ್ವಲ್ಪ ರೋಸ್ಟ್ ಮಾಡಿಕೊಂಡು ತಿನ್ನಬೇಕು. ಈಗ ರೋಸ್ಟ್ ಮಾಡುವ ಬನ್ನಿ. ಇವಾಗ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ, ಈಗ ಸ್ಟವ್ ಹಚ್ಚೋಣ. ಈಗ ತುಂಬ ಓವರಾಗಿ ಸೀದಿಸಬಾರ್ದು, ಜಸ್ಟ್ ಲೈಟಾಗಿ. 1 ಸೆಕೆಂಡ್. ಜಸ್ಟ್ ಸ್ವಲ್ಪ ರೋಸ್ಟ್ ಥರ ಫೀಲ್ ಆಗಬೇಕು. ವೆಯ್ಟ್, ಡೈರೆಕ್ಟಾಗೆ ತೋರಿಸ್ಬಿಡ್ತೀನಿ. ಸೀದ್ಸಕ್ಕೆ ಹೋಗಬೇಡಿ, ಲೋ ಫ್ಲೇಮಲ್ಲಿ. 1-2 ಬಾದಾಮು ಗೋಡಂಬಿನ ಹಾಕೋಬೋದು. ನನ್ನ ಹತ್ರ ಇವಾಗ ಸದ್ಯಕ್ಕಿಲ್ಲ, ಸ್ಟಾಕ್ ಖಾಲಿಯಾಗಿದೆ. ಸೊ ಇದನ್ನೇ ಕಳಿಸ್ಬೋದು. ನೀಟಾಗಿ ರೋಸ್ಟ್ ಮಾಡಿಕೊಂಡು, ಇದು ಎಷ್ಟು ಒಳ್ಳೆಯದು ಅಂದರೆ, ಈಗೀಗ ಜನ್ರೇಷನ್ ಅವ್ರಿಗೆ ತುಂಬ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗುತ್ತೆ, ಆ್ಯಂಡ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ. 1 ತಿಂಗಳು 2 ತಿಂಗಳು ಪೀರಿಯಡ್ಸೇ ಬರಲ್ಲ. ಅಂಥವ್ರಿಗೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಹೇರ್ ಗ್ರೋತಿಗೆ, ಕೆಲವ್ರಿಗೆ ಕೂದಲೇ ಇರಲ್ಲ, ಹೇರ್ ಗ್ರೋತ್ ಆಗ್ತಿರಲ್ಲ, ತುಂಬ ಉದುರ್ತಾ ಇರುತ್ತೆ, ಅಂಥವ್ರಿಗೂ ಕೂಡ ಇದು ತುಂಬಾ ಬೆನಿಫಿಟ್ಸು. ಇದರಿಂದ ತುಂಬ ಅಂದರೆ ತುಂಬಾ ಬೆನಿಫಿಟ್ಸ್ ಇದೆ. ಬೆಳಗ್ಗೆ ಖಾಲಿ ಹೊಟ್ಟೆಲಿ 1 ಲೋಟ ಬಿಸಿನೀರು ಕುಡಿದು, ಸೊ ಈ ಒಂದು ಸ್ವೀಟ್ಸ್ನ ತಿಂದರೆ ನಿಮಗೆ ಎಗ್ ಕ್ವಾಲಿಟಿನೂ ಚೆನ್ನಾಗಿರುತ್ತೆ. ಈಗೀಗ ಹೊಸ್ದಾಗಿ ಮದುವೆ ಆದವ್ರಿಗೆ, ಅವ್ರಿಗೆಲ್ಲ ಮಗುಗೆಲ್ಲ ಟ್ರೈ ಅವ್ರಿಗೆಲ್ಲ ಎಗ್ ಕ್ವಾಲಿಟಿ ತುಂಬ ಅಂದರೆ ತುಂಬಾ ಚೆನ್ನಾಗಾಗುತ್ತೆ. ಮತ್ತು ಇದರಿಂದ ತುಂಬ ಬೆನಿಫಿಟ್ಸ್ ಇದೆ, ನಾನು ತಿಳ್ಕೊಂಡು ನಿಮಗೂ ಕೂಡ ಶೇರ್ ಮಾಡ್ತೀನಿ. ಸೊ ಈಗ ಒಂಚೂರು ರೋಸ್ಟ್ ಮಾಡ್ತಾಯಿದ್ದೀನಿ. ಒಂಚೂರು ಕೆಂಪಗಾಗಬೇಕು. ನಿಮಗೆ ಬೇಕು ಅಂದರೆ ಸಪ್ರೇಟಾಗೂ ಮಾಡ್ಕೋಬೋದು. ನಾನೇನು ಅಷ್ಟು ಸಪ್ರೇಟಾಗೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳಲ್ಲ, ಎಲ್ಲ ಒಂದೇ ಮಿಕ್ಸಲ್ಲೇ ತಿನ್ನಬೇಕು. ಹಾಗಾಗಿ ಮಿಕ್ಸೇ ನಾನು ಮಾಡ್ತಾಯಿದ್ದೀನಿ. ಬೇಗ ಮಾಡಿ ಸಿಗ್ತೀನಿ. ಆಮೇಲೆ ಬಿಸಿದು ತಿನ್ನಬಾರ್ದು. ಇದು ಒಂದ್ಸಲ ಸ್ಟೋರ್ ಮಾಡಿ ವೀಕ್ಲಿ ಫ್ರೆಶ್ಶಾಗಿ ಮಾಡ್ಕೊಂಡು ತಿನ್ಬೋದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಅಂತೂ ಇಲ್ಲವೇ ಇಲ್ಲ. ಎಲ್ಲನೂ ಹೆಲ್ತಿ ಸೀಡ್ಸೇ ಇರೋದು ಇದರಲ್ಲಿ. ಇದು ಪಂಪ್ಕಿನ್ ಸೀಡ್ಸು ಒಂಚೂರು ದಪ್ಪ ಆಗುತ್ತೆ ನೀಟಾಗಿ ರೋಸ್ಟ್ ಆದರೆ. ಸೌಂಡ್ ಕೇಳಿಸ್ಕೊಳ್ಳಿ, ಚಟಪಟ ಅಂತ ಇದೆ. ಈ ಥರ ಆಗಬೇಕು, ಬಟ್ ಸೀದಿಸ್ಬಾರ್ದು. ಚಟಪಟ ಅಂದಾಗಲೇ ಅದು ಬಾರ್ದು. ಮಾತ್ರ ಮಾತ್ರ ತಿನ್ನಬೇಡಿ, ಹಸಿದು ತಿನ್ನಬಾರ್ದು. ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ನಿಮಗೂ ತಿನ್ನೋಕ್ಕೆ ಕರುಮ್ ಅಂತ ಫೀಲ್ ಆಗುತ್ತೆ. ಹಸಿ ತಿಂದರೆ ಒಂಥರ ಹೊಡೆದಂಗೆ ಆಗ್ಬಿಡುತ್ತೆ.
ಸೊ ಆಲ್ಮೋಸ್ಟ್ ಆಗಿದೆ, ಇನ್ನೊಂದು 10%. ಉರಿ ಒಂಚೂರು ಜಾಸ್ತಿ ಇಟ್ಕೊಂಡ್ರೆ ಚಟಪಟ ಆಗುತ್ತೆ, ಕಮ್ಮಿ ಇಟ್ಟರೆ ಅದು ಅಷ್ಟೊಂದು ಫೀಲ್ ಆಗಲ್ಲ. ನೋಡಿ ಕೆಂಪಗಾಯಿತು ನೋಡಿ, ಚಟಪಟ ಚಟಪಟ ಅಂದಮೇಲೆ ಎಗ್ಗುರ್ತಾ ಇದೆ ನೋಡಿ, ಹಂಗೆ ಎಗ್ಗಿರ್ಬೇಕು. ನಾನು ಏನು ಮಾಡಿದ್ದೆ, ಈ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಬಿಟ್ಟಿದ್ದೆ, ಹಾಗಾಗಿ ಇದೇನು ಇನ್ನೂ ಆಗ್ತಾ ಇಲ್ವಲ್ಲ ಅಂದ್ಕೊಂಡೆ. ಬಟ್ ಲೋ ಆದಮೇಲೆ ಚಟಪಟ ಆಗ್ತಾ ಇದೆ. ಎಸ್, ಇವಾಗ ಲಿಡ್ ಆಫ್ ಮಾಡಿಬಿಡ್ತೀನಿ. ಈಗ ಇದನ್ನು ಹಾರಕ್ಕೆ ಬಿಟ್ಬಿಡ್ಬೇಕು. ಒಂದು ಪ್ಲೇಟಿಗೆ ಹಾಕ್ಕೊಂಡು ಅದೇ ಬಾಣಲಿಲೇ ಇಟ್ಟರೆ ಅದೇ ಬಿಸಿಗೆ ಇನ್ನೂ ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ಸೀದೋಗೋ ಚಾನ್ಸಸ್ ಇರುತ್ತೆ. ಇದನ್ನು ತೆಗೆದು ಪ್ಲೇಟಿಗೆ ಹಾಕ್ಕೊಳ್ಳೋಣ. ಪ್ಲೇಟಿಗೆ ಹಾಕ್ಕೊಂಡು ಸ್ವಲ್ಪ ಗಾಳಿಗೆ ಒಣಗಾಕೋಣ. ಕಾಣಿಸ್ತಾ ಇದ್ದೀನ ಇಲ್ವಾ? ಇವಾಗ ಪ್ಲೇಟಿಗೆ ಹಾಕ್ಕೊತೀನಿ. ಒಂಚೂರು ಆರಕ್ಕೆ ಬಿಟ್ಬಿಡ್ಬೇಕು. ಇವಾಗ ಆರಕ್ಕೆ ಹಾಕ್ಬಿಟ್ಟಿದ್ದೀನಿ. ಸೂಪರಾಗಿರುವಂತಹ ಬೂಸ್ಟ್ ಹೆಲ್ತಿ ಬೆನಿಫಿಟ್ ಸೀಡ್ಸ್ ರೆಡಿಯಾಗಿದೆ. ಈಗ ಒಂಚೂರು ಆರಿ ಒಂದು ಗಾಜಿನ ಡಬ್ಬದಲ್ಲಿ ಸ್ಟೋರ್ ಮಾಡ್ಬೋದು. ಪ್ಲಾಸ್ಟಿಕಲ್ಲೆಲ್ಲ ಇಡೋದು ಬೇಡ, ಗಾಜಿನದಲ್ಲೇ ನಾನು ಇಡ್ತೀನಿ. ಸೊ ನಿಮ್ಗೆ ಯಾವ ಡಬ್ಬಿಲಿ ಬೇಕೋ ಅದನ್ನ ನೀವು ಇಟ್ಕೋಬೋದು. ಸೊ ಇವಾಗ ಹೊರಗಡೆ ಇಡುವ ಬನ್ನಿ. ಇದನ್ನು ಸ್ವಲ್ಪ ಮಳೆ ಬಂತು, ಹಾಗಾಗಿ ಇಲ್ಲಿ ಈ ಥರ ಗಾಳಿಗೆ ಇಟ್ಟಿದ್ದೀನಿ. ಹೊರಗಡೆ ಮೋಡ ನೋಡಿ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತದೆ ನೋಡಿ. ವಾವ್, 0.5 ತೋರಿಸ್ತೀನಿ ರೀ. ಇದು ವ್ಯೂ. ವಾವ್, ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಎಸ್, ಇವಾಗ ನಮ್ಮ ಸ್ವೀಟ್ಸ್ ರೆಡಿಯಾಗಿದೆ. ಇದನ್ನು ಆರಕ್ಕೆ ಬಿಟ್ಟು ಇವಾಗ ಆರಿದೆ, ಟೇಸ್ಟ್ ಮಾಡುವ. ರೋಸ್ಟೆಡ್ ಅಲ್ವಾ, ಹಾಗಾಗಿ ತುಂಬ ಚೆನ್ನಾಗಿರುತ್ತೆ, ಹೆಲ್ತಿ ಕೂಡ. ಚೆನ್ನಾಗಿದೆ. ಇದರಲ್ಲಿ ಇನ್ನೊಂಚೂರು ರೋಸ್ಟೆಡ್ ಆಲ್ಮಂಡು ಬಾದಾಮು. ಸೊ ಆಲ್ಮಂಡು ಬಾದಾಮು ಹೇಳೋ ಒಂದೇ. ಎಷ್ಟು ನೋಡಿದ್ರಲ್ವಾ, ಸಿಂಪಲ್ಲಾಗಿ ಒಂದು 7-8 ಥರ ಸೀಡ್ಸು ಇಲ್ಲ 6 ಹಾಕಿದ್ದೀನಿ ನಾನು. ಇದನ್ನೆಲ್ಲ ರೋಸ್ಟ್ ಮಾಡಿ ಡೈಲಿ ಒಂದೊಂದು ಸ್ಪೂನ್ ತಿಂದರೆ ಎನರ್ಜೆಟಿಕ್ ಆಗಿರ್ತೀರ. ಎಸ್, ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ ಅಂತ ಹೇಳ್ತಾ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್. ಒಂದು ಶ್ರೀಮಂತಕ್ಕೆ ಹೋದಾಗ ಒಂದು ಗಿಫ್ಟ್ ಸಿಕ್ಕಿತ್ತು. ಸೊ ಇದರಲ್ಲಿ ಇದು ಗಾಜಿಂದ ಆ್ಯಕ್ಚುಲಿ ಗಾಜಿಂದು ಒರೆಸಿ ಇಟ್ಟಿದ್ದೀನಿ. ಇನ್ನೊಂದ್ಸಲ ಒರೆಸ್ಕೊಂಬಿಡೋಣ. ನೀವು ಯಾವುದ್ರಲ್ಲಿ ಬೇಕಾದರೂ ಇಟ್ಕೋಬೋದು, ನಾನು ಇದರಲ್ಲಿ ಸ್ಟೋರ್ ಮಾಡ್ತಾಯಿದ್ದೀನಿ. ಎಸ್, ಇವಾಗ ನಾನು ಗಾಜಿಂದ್ರಲ್ಲಿ ಸ್ಟೋರ್ ಮಾಡ್ತೀನಿ. ಎಲ್ಲ ಸ್ವಲ್ಪ ಮೆಸ್ಸಿ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಕೆಳಗಡೆ ಬಿದ್ದುಬಿಟ್ರೆ ಅದಕ್ಕೆ ಇದನ್ನು ಪ್ಲೇಟ್ ಇಟ್ಕೊತೀನಿ. ಕಾಣಿಸ್ತಾ ಇದೆಯಾ? ಎಸ್, ಸರಿ. ನಾನು ಅನ್ಕೊಂಡಂಗೆ ಚೆಲ್ತಾನೆ ಇದೆ. ಸ್ವಲ್ಪನೇ ಮಾಡ್ಕೊಳ್ಳಿ, ಸುಮ್ಮನೆ ಜಾಸ್ತಿ ಮಾಡಿ ಸ್ಟೋರ್ ಮಾಡಿ ಇಡಬೇಡಿ. ಅದೇನು ಈಸಿ ಇದೆ, ಸಿಂಪಲ್ಲಾಗಿ ಅಳತೆ ತೊಗೊಂಡು ರೋಸ್ಟ್ ಮಾಡ್ಕೊಳ್ಳೋದು. ಸುಮ್ಮನೆ ಓವರಾಗಿ ಮಾಡಿ ಆಮೇಲೆ ವೇಸ್ಟ್ ಮಾಡ್ಕೊಬೇಡಿ. ನಾನೀಗ ಒಂದು 200 ಗ್ರಾಮ್ ಆಗ್ಬೋದಾ? ಮೇ ಬಿ. ನೋಡಿ ಈ ಥರ ಕಾಣಿಸ್ತಿದೆ ಅಲ್ವಾ? ನೋಡಿ, ಈ ಒಂದು ಡಬ್ಬಿಲಿ ಸ್ಟೋರ್ ಮಾಡ್ಕೊಂಡಿದ್ದೀನಿ. ನಮಗಿದು ಸೀಮಂತದಲ್ಲಿ ಗಿಫ್ಟಾಗಿ ಸಿಕ್ಕಿದ್ದು. ಸೊ ಡೈಲಿ ಈ ಥರ 1 ವಾರ ಆಗ್ಬೋದೇನೋ, 1 ವಾರ 15 ದಿವಸ ಆಗುತ್ತೆ. ಡೈಲಿ ಒಂದೊಂದು ಸ್ಪೂನು ತಿಂತಾಯಿದ್ರೆ ಸೂಪರ್. ಇದೊಂದು ತೋರಿಸ್ಬೇಕಿತ್ತು ನೋಡಿ, ಎಷ್ಟು ಚೆಲ್ಬಿಟ್ಟಿದ್ದೀನಿ ಆಲ್ರೆಡಿ. ಈಗ ಕ್ಲೋಸ್ ಮಾಡಿ ನೀಟಾಗಿ ಗಾಳಿ ಹೋಗಬಾರ್ದು. ಗಾಳಿ ಹೋದರೆ ಒಂದು ಸ್ವಲ್ಪ ಮೆತ್ತಗಾದಂಗೆ ಆಗುತ್ತೆ. ಇಷ್ಟ ಆಗಿದೆ, ಕರೆಕ್ಟಾಗಿ ಇಷ್ಟ ಆಗಿದೆ. ಎಸ್, ಇವಾಗ
ರೆಡಿ ಆಯಿತು ನಮ್ಮದು ಡೈಲಿ ರೊಟೀನ್ ಸ್ಟಾರ್ಟ್.